ಆನಂದದೊಳಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಅಯ್ಯ ಕೌರವ ಭೂಪತಿ ಭಾವಯ್ಯ ಇದೇನಿದು ನಮ್ಮ ಬರೋಣವನ್ನ ಕಂಡು ಗಾನ ನೃತ್ಯ ಮುಂತಾದವುಗಳಲ್ಲಿ ಮೈಮರಿತಂತಹ ನಿನಗೆ ಜ್ಞಾನ ತಪ್ಪಿತೋ ಹೇಗೆ? ಇಂತಹ ಅತ್ಯದ್ಭುತ ಸಭೆಯನ್ನ ಮೊದಲನೆಯ ಬಾರಿಗೆ ನೀನು ನಿರ್ಮಾಣ ಮಾಡಿದ್ದಿರಬೇಕು. ಈ ಸಭೆಯ ಅಂದ ಚಂದಗಳನ್ನ ನೋಡುತ್ತಾ, ಗಾಯನ ಹಾಡುವವರನ್ನ ನೋಡುತ್ತಾ, ನೃತ್ಯ ಮಾಡುವವರನ್ನ ನೋಡುತ್ತಾ ನೀನು ಎಲ್ಲೋ ಜ್ಞಾನ ತಪ್ಪಿರಬೇಕು. ಅಯ್ಯ, ನಮ್ಮನ್ನ ನೋಡಿ ಒಮ್ಮಿಂದೊಮ್ಮೆಲೆ ಎಚ್ಚರಕ್ಕೆ ಬಂದು ಈ ತರಹ ಸ್ವಾಗತವನ್ನ ಕೋರಿದೆಯಾ? ಅಯ್ಯ, ಏನಿದು? ಹೊರಗದ್ದುಗೆ ಏಳುವುದು ತಡವೆನುತ್ತ ಹೊರಗದ್ದುಗೆಯ ಎಡಿವುದು ತಡವೆನುತ್ತ ಹೊರಗದ್ದುಗೆಯ ಎಡೆವುದು ತಡವೆನುತ್ತ ಹೊರಗದ್ದುಗೆಯ ಎಳೆವುದು ತಡವೆನುತ್ತ ಬರದಿಂದೇಕೋ ಭಾವದಲ್ಲಿ ಪೀಠ ಸಹಿತ ಬರದಿಂದೇಕೋ ಭಾವದಲ್ಲಿ ಪೀಠ ಸಹಿತ ಬರದಿಂದೇಕೋ ಭಾವದಲ್ಲಿ ಪೀಠ ಸಹಿತ ಚರಣದೊಳ್ಳುರುಳುವುದುಂಟೆ ನಾದಿನ್ನ ಚರಣದೊಳ್ಳುರುಳುವುದುಂಟೆ ಚರಣದೊಳ್ಳುರುಳುವುದುಂಟೆ ನಾನಿನ್ನ ಸರಿಸಗೆ ಬರುತ್ತೀರ್ದೆ ನಲ್ಲೋ ಸಂಪನ್ನ ಸರಿಸಗೆ ಬರುತ್ತೀರ್ದೆ ನಲ್ಲೋ ನಿನ್ನ ಸರಿಸಗೆ ಬರುತ್ತೀರ್ದೆ ನಲ್ಲೋ ಸಂಪನ್ನ ಬರುತ್ತಿದೆ ನಲ್ಲೋ ಸಂಪನ್ನ ಅಯ್ಯ, ಈ ಸಭೆಯಲ್ಲಿ ತುಂಬಾ ಎತ್ತರಕ್ಕಿರುವಂತಹ ಆಸನ, ರಾಜ ಸಿಂಹಾಸನ ನಿನ್ನದ್ದೋದು. ಆ ಸಿಂಹಾಸನಕ್ಕೆ ಇರುವ ಮೆಟ್ಟಿಲುಗಳು ಎಷ್ಟು? ಸಹಸ್ರಾರು ಮೆಟ್ಟಿಲುಗಳು. ಅಯ್ಯ, ಆ ಮೆಟ್ಟಿಲುಗಳನ್ನ ಒಂದೊಂದಾಗಿ ಇಳಿದು ಬರುವುದು ತಡವಾದೀತು ಎನ್ನುವ ದೃಷ್ಟಿಯಿಂದ ಪೀಠ ಸಹಿತ ನನ್ನ ಕಾಲ ಮೇಲೆ ಬಿದ್ದೆಯೋ ಹೇಗೆ? ಅಯ್ಯ, ಯಾಕೆ ಹೀಗೆ ನೀನು ವರ್ತಿಸುತ್ತಾ ಇದ್ದೀಯಾ ಎನ್ನುವುದೇ ಗೊತ್ತಾಗುತ್ತಾ ಇಲ್ಲ. ಅಲ್ಲ ಭಾವಯ್ಯ, ನೀನು ಇನ್ನು ಒಂದು ಸ್ವಲ್ಪ ಕಾಲ ತಾಡಿದರೆ ನಿನ್ನ ಹತ್ತಿರಕ್ಕೆ ನಾನು ಬರುತ್ತಾ ಇದ್ದೇನಲ್ಲಯ್ಯ. ನೀನಾದರೂ ಮಹಾರಾಜ ಚಕ್ರವರ್ತಿ, ಅಂತಹ ನೀನು ಈ ಒಬ್ಬ ಗೋವಳನನ್ನ ನೋಡುವುದಕ್ಕೋಸ್ಕರ ತಡವಾದೀತು ಎನ್ನುವ ದೃಷ್ಟಿಯಿಂದ ಹೀಗೆ ಪೀಠ ಸಹಿತ ನನ್ನ ಕಾಲ ಮೇಲೆ ಬಿದ್ದೆಯೋ ಹೇಗೆ? ಅಯ್ಯ, ನಿನ್ನ ರೀತಿಯನ್ನ ನೋಡಿದ್ರೆ
ನಗಬೇಕು ಅಳಬೇಕು ಎನ್ನುವುದೇ ಗೊತ್ತಾಗುತ್ತಾ ಇಲ್ಲ. ನೀನೇನೋ ಮಹಾಪುರುಷ, ಪೀಠ ಸಹಿತ ಕೆಳ